ಸರ್, ನಿನ್ನೆ ಕಾವೇರಿ ಸಭೆಯನ್ನ ಬಾಯ್ಕಟ್ ಮಾಡಿದಾರಂತೆ ಕುಮಾರಸ್ವಾಮಿ ಅವರು. ಏನಂತ ಸರ್ ರೀಸನ್? ಕುಮಾರಸ್ವಾಮಿ ಅವರ ನಿಜವಾದಂಥ ಅವರ ಮುಖದ ಅನಾವರಣ ನಿನ್ನೆ ಆಗಿದೆ. ಅವ್ರಿಗೆ ಕಾವೇರಿಯ ಹಿತಾಸಕ್ತಿಗಿನ್ನ ಅವ್ರಿಗೆ ಬಾಡೂಟ ಮುಖ್ಯ ಆಯಿತು. ಜ್ವಲಂತ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ನನ್ನನ್ನು ಗೆಲ್ಲಿಸಿ ನಾನು ಕಾವೇರಿ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ತೇನೆ ಅಂತಕ್ಕಂಥದ್ದನ್ನು ಅವರು ಚುನಾವಣೆಗೆ ಮುಂಚೆ ಮತದಾರರಿಗೆ ಮಾತು ಕೊಟ್ಟಿದ್ದನ್ನು ಮರ್ತಿದ್ದಾರೆ ಅಂತ ಕಾಣಿಸ್ತದೆ. ಅವರು ನಿನ್ನೆ ಹಾಜರಾಗಿ ಈ ವಿಚಾರವನ್ನು ನಾನು ಜವಾಬ್ದಾರಿ ತಗೋತೇನೆ, ನಾನು ಆ ಭಾಗದಲ್ಲಿ ಗೆದ್ದಿದ್ದೇನೆ, ಆ ಗೆದ್ದಿರ್ತಕ್ಕಂಥ ನನಗೆ ಮತವನ್ನು ಹಾಕ್ತಂಥ ಮತದಾರರಿಗೆ ನ್ಯಾಯ ಒದಗಿಸ್ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಅವ್ರು ಆಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೋ. ನಮಗೂ ಕೂಡ ಭ್ರಮ ನಿರಸನ ಆಗಿದೆ. ಇವತ್ತು ಅವ್ರ ಮಾತಿಗೂ ಕೂಡ ತಪ್ಪಿದ್ದಾರೆ. ನಾನು ಅದರಿಂದ ಅವರು ಮಂಡ್ಯ ಜಿಲ್ಲೆಯ ಮತದಾರರಲ್ಲಿ ಕ್ಷಮೆಯನ್ನು ಯಾಚಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವರಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ಮೂಢ ಹಗರಣದಲ್ಲಿ ಯಾವ ಹೂರಣನೂ ಇಲ್ಲ. ಸುಮ್ಮನೆ ಅನವಶ್ಯಕವಾದಂಥ ಚರ್ಚೆ ಮಾಡ್ತಾ ಇದ್ದಾರೆ. ಮೂಢ ಹಗರಣದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಅದರಲ್ಲಿ ನಿನ್ನೆ ಲಕ್ಷ್ಮಣ್ಣವರು ಅವರು ಪತ್ರಿಕಾಗೋಷ್ಠಿ ನಡೆಸಿ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಯಡಿಯೂರಪ್ಪನವರು ಯಾವ ರೀತಿ ಭಾಗಿಯಾಗಿದ್ದಾರೆ, ದೇವೇಗೌಡರ ಕುಟುಂಬ ಯಾವ ರೀತಿ ಭಾಗಿಯಾಗಿದೆ ಮೂಢ ಹಗರಣದಲ್ಲಿ ಅಂತ ಎಲ್ಲ ವಿಚಾರ ಹೇಳಿದ್ದಾರೆ. ಇಲ್ಲಿ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಅವರಿಗೆ ನ್ಯಾಯಯುತವಾಗಿ ಬರಬೇಕಾದಂಥ ಜಾಗವನ್ನು ತೆಗೆದುಕೊಂಡಿದ್ದಾರೆ ವಿನ ಯಾವುದೇ ಹಗರಣದಲ್ಲಿ ಭಾಗಿಯಾಗಿಲ್ಲ ಅಂತಕ್ಕಂಥದ್ದನ್ನು ನಾವು ಕಂಠಘೋಷವಾಗಿ ಹೇಳಿ ಇಚ್ಛೆಪಡ್ತೀವಿ. ಎರಡು ಪಕ್ಷದ ಹಗರಣ, ಎರಡು ಪಕ್ಷದ ನಾಯಕರು, ನಮ್ಮ ನಾಯಕರು, ನಮ್ಮ ಮುಖ್ಯಮಂತ್ರಿಗಳು ಅವ್ರಿಗೆ ಸಲ್ಲಬೇಕಾದಂಥ ಜಾಗವನ್ನು ತೆಗೆದುಕೊಂಡಿದ್ದಾರೆ ಅಷ್ಟೇ. ಧನ್ಯವಾದಗಳು. ಸಿಬಿಐಗೆ ಅನೇಕ ಪ್ರಕರಣಗಳನ್ನು ಕೊಟ್ಟಿದ್ದಾರೆ. ಯಾವುದನ್ನ ತಾರ್ಕಿಕ ಅಂತ್ಯವನ್ನ ಸಿಬಿಐನವ್ರು ಕಾಣಿಸಿದ್ದಾರೆ ಅಂತೇಳಿ ದಯಮಾಡಿ ನಮ್ಮ ವಿರೋಧಿಗಳು ಹೇಳಬೇಕು. ಸಿಬಿಐಗೆ ಕೊಡೋದ್ರಿಂದ ಪ್ರಯೋಜನ ಆಗೋದಿಲ್ಲ. ಇಲ್ಲೇ ಸ್ಥಳೀಯವಾಗಿ ತನಿಖೆ ಮಾಡಿದ್ರೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.